ಇನ್ನು ಪೊಲೀಸಪ್ಪನ ಜೊತೆಗೆ ಎಸ್ಕೇಪ್ ಆಗಿದ್ದಂತಹ ಮೋನಿಕಾ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಆಕೆ ಒಡವೆನೇ ಮುಟ್ಟಿಲ್ಲ ಅಂತ ಹೇಳಿದ್ದ ಮಾಯಾಂಗನಿಗ ಕಳ್ಳಾಟ ಈಗ ಬಯಲಾಗಿದೆ. ಏನು ಆ ಕಳ್ಳಾಟ? ಡೀಟೇಲ್ಸ್ ಬರ್ತಾ ಇದೆ. ಈ ಮೋನಿಕಾ 2 ಬ್ಯಾಗ್ಗಳಲ್ಲಿ ಲಗೇಜ್ ಅನ್ನ ಪ್ಯಾಕ್ ಮಾಡಿ ಎಸ್ಕೇಪ್ ಆಗಿರ್ತಾಳೆ. ಆಕೆಯ ಕರಾಮತ್ ಹೆಂಗಿತ್ತು ಅಂತ CCTVಯಲ್ಲಿ ಸೆರೆಯಾಗಿದೆ. ಈಕೆ ರೀಲ್ಸ್ ರಾಣಿ ಮೋನಿಕಾ ಅಂತ ಕರಿತಾ ಇದ್ರು. ಯಾಕೆಂದರೆ ರೀಲ್ಸ್ ಮಾಡೋದ್ರಲ್ಲಿ ಫೇಮಸ್ಸು, ಒಳ್ಳೆ ಫಾಲೋವರ್ಸ್ ಇಟ್ಕೊಂಡಿದ್ರು, ಲೈಕ್ಸು ಕಮೆಂಟ್ಸು ಬರ್ತಾ ಇತ್ತು ಅಂತ. ಅದಕ್ಕೆ ಆಕೆಗನ್ನ ರೀಲ್ಸ್ ರಾಣಿ ಅಂತ ಕರೆಯೋದು. ಮಾಯಾಂಗನೇ ಮೋನಿಕಾಳ ಒಂದೊಂದೇ ಕಹಾನಿ ಈಗ ಬಯಲಾಗ್ತಾ ಇದೆ. ಈಕೆ ಗಂಡನ ಮೇಲೆ ಮಾತ್ರ ಅಲ್ಲ, ತನ್ನ ಸೋದರನ ವಿರುದ್ಧವೂ ಕಂಪ್ಲೇಂಟ್ ಕೊಟ್ಟಿದ್ಲು. 2 ವರ್ಷದ ಹಿಂದೆ ಸೋದರನ ಮೇಲೂ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಮೋನಿಕಾ, ಏನೋ ಆಸ್ತಿ ವಿಚಾರವಾಗಿ. ಆಸ್ತಿಗಾಗಿ ಕೊಲೆ ಬೆದರಿಕೆ ಅಂಥೇಳಿ ಗೋವಿಂದರಾಜನಗರ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದು. ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ನನ್ನ ಮೇಲೆ ಅಂತ ಸುಳ್ಳು ಕಂಪ್ಲೇಂಟ್. ಆಮೇಲೆ ಅದು ಪೊಲೀಸಪ್ಪನ ಜೊತೆ ಎಸ್ಕೇಪ್ ಆಗಿದ್ದು ಮೋನಿಕಾ. ನಾನು ಹಂಗೆ ಲಗೇಜ್ ಪ್ಯಾಕ್ ಮಾಡ್ಕೊ ಬಂದಿದ್ದೀನಿ ಅಷ್ಟೇ, ನಾನೇನು ಒಡವೆ ಗಿಡವೆ ಎಲ್ಲ ಏನು ಮುಟ್ಟಿಲ್ಲ ಅಂತ ಹೇಳಿದ್ದು. ಆದರೆ CCTVಯಲ್ಲಿ ಎಲ್ಲ ಕರಾಮತ್ತು, ಎಲ್ಲ ನಾಟಕ ಬಯಲಾಗಿದೆ. ನನ್ನ ಕನಸನೆಲ್ಲ ನಿನ್ನ ಕಣ್ಣಿಗಿಟ್ಟು ಸೇತುವೆಯ ಮಾಡಿಬಿಡುವೆ. ಮಾತಾಡು ಅಂತಾಳೆ, ಮುದ್ದಾಡು ಅಂತಾಳೆ, ಮಾತು ಮುತ್ತು ಒಂದು ಮಾಡಿ ಲವ್ ಯು ಅಂತಾಳೆ. ಜೀವದಾನೆ ನನ್ನ ಪ್ರೀತಿ ಇರಲಾರೆ ಚೆಲುವೆ.